ನೀನು ಯಾಕೆ ನಮ್ಮ ಮನೆಗೆ ಬಂದೆ? ನನ್ನ ಬೆನ್ನಿಂದ ಯಾಕೆ ಬಿದ್ದೆ? ನನ್ನನ್ನೇ ಯಾಕೆ ಮದುವೆ ಆದೆ? ಹೇಳು, ಎಲ್ಲ ಹೇಳು. ಅದನ್ನೆಲ್ಲ ನಿನಗೆ ಹೇಳಕ್ಕಾಗಲ್ಲ. ನೀನು ಹೇಳಲೇಬೇಕು, ನಾನು ಅದನ್ನು ಕೇಳಲೇಬೇಕು. ಹೇಳು, ಅದು ಹೇಳು ಶಿವಾನಿ, ಹೇಳು. ನೀನು ನಾಗಲೋಕದ ಮಹಾರಾಜ, ನನ್ನ ಪ್ರಿಯತಮ ಆದಿಶೇಷ. ನೀನು ಯಾರು, ನಿನ್ನ ನಿಜ ರೂಪ ಏನು ಅಂತ ಎಲ್ಲ ಗೊತ್ತಾಯ್ತು ನನಗೆ. ಇಷ್ಟು ವರ್ಷ ನಾವು ಹುಡುಕ್ತಾ ಇದ್ದ, ನಮಗೆ ಕಾಟ ಕೊಡ್ತಾ ಇದ್ದ ಇಚ್ಛಾಧಾರಿ ನಾಗಿಣಿ ಬೇರೆ ಯಾರು ಅಲ್ಲ, ಅದು ನೀನೇ ಶಿವಾನಿ. ಏನ್ ಹೇಳ್ತಾ ಇದೆಯಾ ನೀನು? ನಾನು ನಾಗಿಣಿನ? ನಾನು ಹಾವ? ಹೌದು 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 ಹೌದು, ನೀನು ಇಚ್ಛಾಧಾರಿ ನಾಗಿಣಿನೇ. ಹೇಳು, ಹೌದು ಅಲ್ವೋ? ಮಾತಾಡು ಶಿವಾನಿ, ಮಾತಾಡು. ಟೆನ್ಷನ್ ಆಗ್ತಾ ಇದೆಯಾ? ತ್ರಿಶೂಲ್, ಅಯ್ಯೋ ಯಾಕೆ ಆಗ್ತಾ ಇದೆಯಾ? ಮತ್ತಿನ್ನೇನು, ನೀನ್ ಹೀಗೆ ತಮಾಷೆ ಮಾಡಿದ್ರೆ ನಗು ಬರ್ದೇ ಇರ್ತಾ? ನಾಟಕ ನಿಲ್ಸು ಶಿವಾನಿ. ನೀನ್ ಸುಳ್ಳಾದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನ್ ಇಷ್ಟು ದಿನ ಏನೇನು ಮುಚ್ಚಿಟ್ಟಿದ್ಯೋ ಪ್ರತಿಯೊಂದು ನನಗೆ ಗೊತ್ತಾಗಿದೆ. ನೀನು ಮನುಷ್ಯಲೇ ಅಲ್ಲ, ನೀನು ಇಚ್ಛಾಧಾರಿ ನಾಗಿಣಿ. ನೀನು ತ್ರಿಶೂಲ್, ದಯವಿಟ್ಟು ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊತೀನಿ ಅಂತ ಏನೇನೋ ಆರೋಪ ಮಾಡ್ಬೇಡ. ಏಯ್, ನಾನು ಆರೋಪ ಮಾಡ್ತಾ ಇಲ್ಲ, ಹೇಳ್ತಾ ಇರೋದಲ್ಲ ನಿಜಾನೇ. ಏನ್ ನಿಜ? ಏನ್ ಗೊತ್ತಿದೆ ನಿನ್ಗೆ? ನಿನ್ನ ಪ್ರಕಾರ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನನಗೇನು ಗೊತ್ತಿಲ್ಲ ಅಂತನಾ? ನೋಡು ನೋಡು, ನನಗೆ ಗೊತ್ತಿರೋ ಸತ್ಯನ ನೀನೆ ನಿನ್ನ ಕಣ್ಣಾರೆ ಒಂದ್ಸರಿ ನೋಡು. ನೋಡು, ಭೋಲೆನಾಥ, ಪ್ರೀತಿ ಹುಟ್ಟಿಸಬೇಕಾದ ಮನದಲ್ಲಿ ಭೀತಿಯನ್ನು ಹುಟ್ಟಿಸುತ್ತಿರುವೆಯಲ್ಲ ಪ್ರಭು. ದೂರಾದರೆ ಸೇರದಿರ ಶಕ್ತಿ, ಸೇರಲು ಬಿಡದಿ ಕ್ಷುದ್ರ ಶಕ್ತಿ. ಅವನು ಅವಳಿಗೆ ಅರಿವಾಗಲು ಅವನ ತಿಳಿಯಾಗಬೇಕು. ತಿಳಿಯಾಗಿಸು ಭಗವಂತ, ಹೇ ಭೋಲೆನಾಥ. ಗುರುಗಳೇ, ಎಷ್ಟೆಲ್ಲ ಕಷ್ಟಪಟ್ವಿ, ಯಾರನ್ನೂ ಬಿಡದೆ ಪ್ರತಿಯೊಬ್ಬರನ್ನು ಹುಡುಕಿದ್ವಿ, ಆದ್ರೆ ಇಚ್ಛಾಧಾರಿ ನಾಗಗಳು ನಮ್ಮ ಕಣ್ಗೆ ಬೀಳಲಿಲ್ಲ. ಆದ್ರೆ ಆ ದೇವಸ್ಥಾನದ ಬಣ್ಣ ಹಸಿರಾಗೇ ಇತ್ತಲ್ವಾ? ಆದ್ರೂ ನಮ್ ಕಣ್ಣಿಗೆ ಬೀಳಿಲ್ವಲ್ಲ ಗುರುಗಳೇ? ನಾಗಗಳು ದೇವಸ್ಥಾನದಾಗೆ ಇದ್ವಾ? ಇದು ದಿಟ್ವಾ? ಇದ್ರ ನಮ್ ಕಣ್ಗೆ ಯಾಕೆ ಕಾಣಿಸ್ಕೊಳ್ಳಿಲ್ಲ? ಎಲ್ಲಾದ್ರೂ ಅವತ್ತಿರಬಹುದು, ಹಾಗಾಗಿ ನಿಮಗೆ ಕಾಣದೇ ಇರಬಹುದು. ನಾವೆಲ್ಲ ಕಡೆನೂ ಹುಡುಕಿದ್ವಿ ಅಲ್ವಾ? ಇಲ್ಲ, ಎಲ್ಲಾ ಕಡೆ ನೀನು ನೋಡೋದು ಕಷ್ಟ. ಗರ್ಭಗುಡಿ ನೋಡಿದ್ಯಾ? ಅಲ್ಲ ಗುರುಗಳೇ, ಅಲ್ಲಿ ಮನುಷ್ಯ ರೂಪದಲ್ಲಿ ಹೇಗೆ ಹೋಗಕ್ ಸಾಧ್ಯ? ಆವಿನಲ್ಲಿ ಅದು ದೇವರ ತುಳಸಿ ಮಾಲೆಯಲ್ಲಿ ಹಸಿರ ಹಾವಾಗಿ ಅವಿತಿರಬಹುದು. ಯಾವುದೋ ಬಿಲದಲ್ಲಿ ಮಣ್ಣು ಹಾವಾಗಿ ಅವಿತಿರಬಹುದು. ಅಲ್ಲೇ ಕಂದಕದಲ್ಲಿರ್ಬೋದು, ಹುತ್ತದಲ್ಲಿರ್ಬೋದು, ಬೆಲ್ಲದಲ್ಲಿರ್ಬೋದು, ಮರದಲ್ಲಿರ್ಬೋದು, ಎಲೆ ಬಳ್ಳಿ ಎಲ್ಲಿ ಬೇಕಾದ್ರೆ ಅಡಗಿರ್ಬೋದು. ಭೂಪತಿ, ಈ ಗುರುಗಳೇಂಡೆ ಆ ಕಂಬದಲ್ಲಿಯೂ ಇರುವನು ಈ ಕಂಬದಲ್ಲಿಯೂ ಇರುವನು ಅಂತವ ಭಕ್ತ ಪ್ರಹ್ಲಾದ ಪಿಕ್ಚರ್ ಡೈಲಾಗ್ ಹೇಳ್ತಾ ಕುಂತವ್ರಲ್ಡು. ಹಾಸ್ಯ
ಇದು ಹಾಸ್ಯಾಸ್ಪದ ವಿಷಯವಲ್ಲ. ನಾನು ನಿಮಗೆ ಅವರನ್ನು ತೋರಿಸದಿದ್ದರೆ ನಿಮ್ಮೆಲ್ಲರ ಜೀವಗಳು ಅಷ್ಟೇ. ಯಾರು ಯಾವ ಕ್ಷಣದಲ್ಲಿ ಬೇಕಾದರೂ ಸಾಯಬಹುದು. ಏಕೆಂದರೆ ನೀವು ಯಾರು ನಾಗಗಳನ್ನು ನೋಡ್ತಿಲ್ಲ, ಆದರೆ ಪ್ರತಿ ಕ್ಷಣ ನಾಗಗಳು ನಿಮ್ಮನ್ನ ಗಮನಿಸ್ತಾ ಇದೆ ಅನ್ನೋದು ಅಷ್ಟೇ ಸತ್ಯ. ಸ್ವಾಮಿ, ಏನಾದ್ರೂ ಮಾಡಿ ನೀವೇ ಅವ್ರನ್ನ ಹುಡುಕಿ. ಏನಾದ್ರೂ ಮಾಡಿ ಗುರುಗಳೇ, ತಡ ಮಾಡೋದು ಬೇಡ. ಹುಡ್ಕೋಣ. ಹಾಗಂತ ನೀವ್ ಹೇಳ್ದಾಗೆಲ್ಲ ಆಗಲ್ಲ. ನಾನು ಅನ್ಕೊಂಡ ಹಾಗೆ ಹೊರಡಿ. ಹೊರಡಿ. ಮಾತಾಡು ಶಿವಾನಿ, ಮಾತಾಡು. ಯಾಕೆ ನನಗೆಲ್ಲ ಸತ್ಯ ಗೊತ್ತಾಗೋಯ್ತು ಅಂತನಾ? ನಿನ್ನ ನಿಜ ರೂಪ ಬಯಲಾಗೋಯ್ತು ಅಂತನಾ? ಮಾತಾಡು. ಯಾರೋ ಯಾವ್ದೋ ಫೋಟೋ ತೋರಿಸ್ಬಿಟ್ರೆ ಅದ್ರಲ್ಲಿರೋದು ಸತ್ಯ ಅಂತನಾ? ನೀನ್ ಇದನ್ನ ಒಪ್ಕೋತ್ಯಾ? ಏಯ್, ಯಾರೋ ಯಾವ್ದೋ ಫೋಟೋ ತೋರಿಸಿಲ್ಲ, ಅದನ್ನ ನೋಡ್ಕೊಂಡು ನಾನು ನಂಬ್ಕೊಳ್ಳಿಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದು. ನನ್ನ ಕಣ್ಣಾರೆ ನೋಡಿನು ಅದನ್ನ ನಂಬದೇ ಇರಕ್ ಸಾಧ್ಯನಾ? ಹೇಳೋ. ಏಯ್, ಈ ಅನುಮಾನ ಇವತ್ತಿಂದಲ್ಲ, ಆವತ್ತು ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿದ್ವಲ್ಲ ಆವತ್ತಿಂದ. ಸ್ಕ್ಯಾನಿಂಗ್ ಅಲ್ಲಿ ನಿನ್ನ ಹೊಟ್ಟೆ ಒಳಗೆ ಹಾವು ಕಾಣಿಸ್ತು. ಅದೇ ಅನುಮಾನದಲ್ಲಿ ನೀನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಿನ್ನ ಮೇಲೆ ನಾನೇ ಪೌಡರ್ ಹಾಕ್ದೆ. ನಿನಗೆ ಅದರಿಂದ ಏನಾಯ್ತೋ ಗೊತ್ತಿಲ್ಲ, ಮೈಯೆಲ್ಲ ಉರಿ ಅಂದ. ನಾನೇನ್ ತಲೆ ಕೆಡ್ಸ್ಕೊಳಕೋ ಇಲ್ಲ, ಬಿಟ್ಬಿಟ್ಟು. ಆದರೆ ಒಂದು ಮಾತ್ರ ಗಮನಿಸ್ದೆ, ನಾನು ನಿನ್ ಮೇಲೆ ಪೌಡರ್ ಹಾಕಿದಾಗ ನೀನು ಏನಾಯ್ತು ಏನೋ ಗೊತ್ತಿಲ್ಲ, ಆದ್ರೆ ನಿನ್ ಬಿಹೇವಿಯರ್ ಅಲ್ಲಿ ಚೇಂಜಸ್ ಇತ್ತು. ಪಾಪ ನಾನು ಪೌಡರ್ ಹಾಕ್ಬಿಟ್ಟಿದ್ದೀನಿ, ಅವಳಿಗೇನೋ ತೊಂದರೆ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ, ನೀನು ಹಾವು. ಅದಕ್ಕೆ ನಿನ್ನ ಮೈಯೆಲ್ಲ ಉರಿ ಆಗಿದ್ದು, ನಿನ್ ಬಿಹೇವಿಯರ್ ಅಲ್ಲಿ ಚೇಂಜಸ್ ಕಾಣಿಸಿದ್ದು. ಅದಕ್ಕೆ ನಿನ್ನ ದೇವಸ್ಥಾನ ಕರ್ಕೊಂಡ್ ಬಂದಿದ್ದು. ಅಲ್ಲಿ ಎಲ್ಲ ಗೊತ್ತಾಯ್ತು, ನೀನೇ ನಾಗಿಣಿ ಅಂತ ನನಗೆ ಕನ್ಫರ್ಮ್ ಆಗೋಯ್ತು. ಮಾತಾಡು ಶಿವಾನಿ, ಎಷ್ಟು ಅಂತ ಸೈಲೆಂಟ್ ಆಗಿರ್ತೀಯ? ಉತ್ತರ ಕೊಡು. ನನ್ನ ಪ್ರೀತಿಗೆ ಎಷ್ಟು ಮೋಸ ಮಾಡಿಬಿಟ್ಟಲ್ಲ ನೀನು, ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲ ನೀನು. ಯಾಕೀಗ ಮಾಡ್ದೆ ಹೇಳು ಶಿವಾನಿ, ಯಾಕೀಗ ಮಾಡ್ದೆ ಹೇಳು. ನಿನ್ನ ಪ್ರೀತಿಸಿ ನನ್ನ ಎಲ್ರನ್ನೂ ಎದುರಾಕೊಂಡಲ್ಲ. ನಿನ್ನ ಮದುವೆ ಆಗಿ ತ್ರಿವಿಕ್ರಮ್ ಮೇಲೆ ದ್ವೇಷ ಕಟ್ಕೊಂಡೆ, ನಿನಗೆ ಸಪೋರ್ಟ್ ಮಾಡಿ ಅವ್ನು ಕಳ್ಕೊಂಡೆ ಬಿಟ್ಟೆ, ಅಪ್ಪನ ಕಳ್ಕೊಂಡೆ, ಎಲ್ರನ್ನೂ ಕಳ್ಕೊಂಡೆ. ಕಡೆಗೆ ನನ್ನನ್ನು ಒಂಟಿಯಾಗಿ ನಿಂತ್ಕೊಳ್ಳೋಂಗೆ ಮಾಡ್ಬಿಟ್ಟಿಲ್ಲ ಶಿವಾನಿ. ನಾನೇನ್ ಮಾಡಿದೆ ನಿನಗೆ? ಯಾಕೆ ಹೀಗೆ ಮಾಡಿದೆ ನನಗೆ? ಹೇಳು ಶಿವಾನಿ, ಹೇಳು, ಯಾಕೆ ಹೀಗೆ ಮಾಡಿದೆ? ಏನಿದು ಮಾಯೆ ಮಹಾಭದ್ರ? ಈ ಜನ್ಮದ ಮಾನವ, ಪೂರ್ವ ಜನ್ಮದಲ್ಲಿ ನಾಗರಾಜ. ಆ ಸತ್ಯವನ್ನು ತಿಳಿಯದೆ ಅಸತ್ಯಕ್ಕೆ ತಲೆಬಾಗಿದ್ದಾನೆ ಮಹೇಶ್ವರ. ನಾಗ ತನ್ನ ಪೊರೆಯನ್ನ ಕಳಚುವ ಹಾಗೆ ಅವನು ಅವನ ಮನಸ್ಸಿನ ಪೊರೆಯನ್ನು ಕಳಚುವ ಹಾಗೆ ಮಾಡು ಮಹೇಶ್ವರ. ಡೀಸೆಲ್ ಬೆಲೆ 100 ರೂಪಾಯಿ. ಅಲ್ಲ, ಬಾಮಾಜಿ ಋಷಿಕೇಶಕ್ಕೆ ಹೋದವ್ರು ಇನ್ನೂ ಬರಲೇ ಇಲ್ಲ. ಬರೋದು ಇನ್ ಎಷ್ಟು ದಿನ ಆಗುತ್ತೋ ಏನೋ. ನನಗೂ ಅದೇ ಚಿಂತೆ ಕಣೋ. ಹೋದವ್ರು ಒಂದು ಫೋನು ಮಾಡ್ಲಿಲ್ಲ ನೋಡು. ಅಯ್ಯೋ, ದೂರ ಆಗೇ ಬಿಟ್ರು, ದೂರ ಹೋಗೇ ಬಿಟ್ರು. ವಿಧಿ ಎಂತ ಘೋರ ಅಲ್ವಾ? ಬೇಬಿ, ಯಾವುದೋ ಸಿನಿಮಾ ಫೀಲು. ಮಾವ,
ಕಾಡು ಗುಲಾಬಿ ಫಿಲಮ್ ಇದು. ಇಂಟರ್ವಲ್ ಅಷ್ಟರಲ್ಲೇ ಹೀರೋ ಹೀರೋಯಿನ್ ದೂರ ಆಗ್ಬಿಟ್ರು. ಒಂದಾಗ್ತಾರೆ ಬಿಡು, ಸಿನಿಮಾ ಅಲ್ವಾ. ಅದೇ ನಿಜ ಜೀವನ ಆದ್ರೆ ಯಾವುದೇ ಕಾರಣಕ್ಕೂ ಒಂದಾಗಲ್ಲ. ಯಾಕೋ ಹಾಗಂತ್ಯ? ಸಿನಿಮಾಗಿಂತ ಅದ್ಭುತವಾಗಿ ನನ್ನ ಮಗ ಸೊಸೆ ಬದುಕ್ತಾ ಇಲ್ವಾ? ಗಂಡ ಹೆಂಡತಿ ಅಂದ್ರೆ ಹಾಗಿರ್ಬೇಕು. ಏನ್ ಅನ್ಯೋನ್ಯತೆ, ಏನ್ ಪ್ರೀತಿ, ಎಲ್ರು ನೋಡಿ ಅವ್ರನ್ನ ಕಲಿಬೇಕು. ದಮಯಂತಿ, ನಿನ್ನ ಮಗ ಸೊಸೆಗೆ ನಿನ್ನ ದೃಷ್ಟಿನೇ ತಾಗುತ್ತೆ ನೋಡಮ್ಮ. ಮಕ್ಳ ಮೇಲೆ ತಾಯಿ ದೃಷ್ಟಿ ಬೀಳಲ್ಲ ಅತ್ತೆ. ಅಲ್ವೇ, ತಾಯಿಯಾಗಿ ನೀನೇ ಹೀಗೆ ಮಾತಾಡಿದ್ರೆ ಇನ್ನ ಊರವ್ರ ದೃಷ್ಟಿ ಬೀಳಲ್ವಾ? ನೋಡು, ಅವ್ರು ಬಂದ ತಕ್ಷಣ ಅವರಿಬ್ಬರಿಗೂ ದೃಷ್ಟಿ ತೆಗೆದ್ಬಿಡು. ಆಮೇಲೆ 100 ವರ್ಷ ಯಾರ ಕಾಟ ಯಾವ ಕಾಟ ಇಲ್ಲದೆ ಅವ್ರು ಸುಖವಾಗಿ ಬದುಕಿರ್ತಾರೆ. ಚೆನ್ನಾಗಿರ್ತಾರತ್ತೆ, ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ನಮ್ಮ ಆಶೀರ್ವಾದ ಹಾರೈಕೆಗಳಿಂತ ಅವ್ರ ಪ್ರೀತಿನೇ ದೊಡ್ಡದು. ಒಬ್ರನ್ನೊಬ್ರು ಬಿಟ್ಕೊಡ್ದೆ ಇರೋ ಗುಣ ಅವ್ರಿಬ್ಬರಲ್ಲಿರೋದಕ್ಕೆ ಅವ್ರು ಸದಾ ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಅದೇನೇ ಇದ್ರು ಅವ್ರು ಬಂದ ತಕ್ಷಣ ಅವ್ರಿಗೆ ದೃಷ್ಟಿ ತೆಗೆದ್ಬಿಡು ನೀನು. ಸರಿ ಅತ್ತೆ. ರೀನಾ, ಅವರಿಬ್ರು ಬಂದ ತಕ್ಷಣ ಹೇಳು, ದೃಷ್ಟಿ ತೆಗಿತೀನಿ. ಹೇಳು, ಸತ್ಯ ಒಪ್ಕೋ. ನೀನ್ ನಾಗಿಣಿ ಅಲ್ವಾ? ನೀನೇ ತಾನೆ ಇಚ್ಛಾಧಾರಿ ನಾಗಿಣಿ. ಶಿವಾನಿ, ನೀನ್ ಇವಾಗ್ಲೂ ನಿಜ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಇಲ್ಲ ಅಂತ ಅನ್ಕೋ, ನಾನ್ ಸತೋದೆ ಅನ್ಕೋ. ಮತ್ ಹೇಳು, ಸತ್ಯ ಒಪ್ಕೋ. ನೀನೇ ತಾನೆ ಇಚ್ಛಾಧಾರಿ ನಾಗಿಣಿ. ನಮ್ ಮನೆ ಸುತ್ತ ಓಡಾಡ್ತಾ ಇದ್ದ ಹಾವು ನೀನೇ ತಾನೆ. ಶಿವಾನಿ, ನಿಜ ಹೇಳ್ತಾ ಇನ್ ಕೇಳು, ನಾನು ಹೇಳ್ದಂಗೆ ಮಾಡ್ಬಿಡ್ತೀನಿ. ನಾನು ಇವಾಗಲೇ ಇಲ್ಲಿಂದ ಬಿಚ್ಚ ಸತ್ತೋಗ್ತೀನಿ. ಮಾತಾಡಲ್ವಾ? ಏನು ಹೇಳಲ್ವ ಶಿವಾನಿ? ನಾನು ಬಿಚ್ಚ ಸತ್ರು ಪರವಾಗಿಲ್ವಾ? ಆಯ್ತು ಬಿಡು, ಬಿಚ್ಚ ಸಾಯ್ತೀನಿ. ಸತ್ಯ ನಾನು ಒಪ್ಕೋತೀನಿ. ಹೇಳು, ಸತ್ಯ ಹೇಳು ಶಿವಾನಿ. ಹೌದು, ನೀನ್ ಹೇಳಿದ್ದೆಲ್ಲ ಸತ್ಯನೇ. ನಿಮ್ ಮನೆ ಸುತ್ತ ಓಡಾಡ್ತಾ ಇದ್ದಿದ್ದು, ನಿಮ್ಗೆಲ್ಲ ಕಾಟ ಕೊಡ್ತಾ ಇದ್ದಿದ್ದು ಹಾವು ನಾನೇ ನಾಗಿಣಿ. ಯಾಕೆ ಶಿವ, ಯಾಕೆ ನೀನು ಇದನ್ನೆಲ್ಲ ಮುಚ್ಚಿಟ್ಟು ಮೋಸ ಮಾಡಿದೆ? ನಾಗಲೋಕದವಳಾಗಿ ನೀನು ಇಲ್ಲಿಗೆ ಯಾಕೆ ಬಂದೆ? ಇಚ್ಛಾಧಾರಿ ನಾಗಿಣಿ ಯಾಕೆ ನನ್ನ ಜೊತೆ ಯಾಕೆ ಸ್ನೇಹ ಬೆಳೆಸ್ದೆ, ಪ್ರೀತಿ ಬೆಳೆಸ್ದೆ? ಹೇಳು. ಅಷ್ಟೊಂದೆಲ್ಲ ನೀನು ಪ್ರೀತಿಸ್ತಾ ಇದ್ದೆ, ನಿನಗೆ ಒಂದೇ ಒಂದು ಕ್ಷಣಕ್ಕೂ ನನಗೆ ಸತ್ಯ ಹೇಳಬೇಕು ಅಂತ ಅನಿಸ್ತಾ ಇಲ್ವಾ ಶಿವಾನಿ? ನೀನು ಮಾಡ್ತಾ ಇರೋದು ಮೋಸ ಅಂತ ಅನಿಸ್ತಾ ಇಲ್ವಾ? ಹೇಳು ಶಿವಾನಿ, ಮಾತಾಡು. ಎಷ್ಟೋ ಸತಿ ಅನ್ಸಿತ್ತು ನಿನಗೆ ಎಲ್ಲ ಸತ್ಯನೂ ಹೇಳ್ಬೇಕು ಅಂತ ಕಾಯ್ತಿದ್ದೆ, ಪ್ರಯತ್ನ ಪಟ್ಟೆ ಕೂಡ. ಆದ್ರೆ ಆಗ್ಲಿಲ್ಲ ತ್ರಿಶೂಲ್, ಆಗ್ಲಿಲ್ಲ. ಒಂದ್ಸರಿ ಆಗ್ಲಿಲ್ಲ, 2 ಸರಿ ಆಗ್ಲಿಲ್ಲ ಅಂದ್ರೆ ಸರಿ. ವರ್ಷಾನ್ಗಟ್ಲೆ ನನ್ನ ಜೊತೆಗೆ ಇದ್ದು ನನಗೆ ಹೇಳಿಲ್ಲ ಅಂತಂದ್ರೆ ನಾನು ಇದನ್ನ ಒಪ್ಕೋಬೇಕಾ? ತ್ರಿಶೂಲ್, ನನ್ ಸತ್ಯ ಒಪ್ಕೊಳ್ಳೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ನನ್ ಭೂಮಿಗೆ ಬಂದಾಗಿಂದ ಒಂದಲ್ಲ ಒಂದು ಸಂಕಷ್ಟನ ಎದುರಿಸ್ತಾನೆ ಬಂದೆ. ಎಲ್ಲದಕ್ಕೂ ಒಂದು ಪರಿಹಾರ ಕಂಡ್ಕೊಂಡು ಇನ್ನೇನ್ ನನ್ ಬದುಕು ಸರಿ ಹೋಯ್ತು ಅಂದಾಗ ಮತ್ತೆ ಹೀಗಾಗೋಯ್ತು. ಎಲ್ಲ ನೀನೇ ಮಾಡ್ಕೊಂಡಿದ್ದು. ನೀನ್ ಇಚ್ಛಾಧಾರಿ ನಾಗಿಣಿ ಅಲ್ಲ ಅಂದಿದ್ರೆ ತ್ರಿವಿಕ್ರಮ್ ನಿನಗೆ ತೊಂದರೆನೇ ಕೊಡ್ತಾ ಇರ್ಲಿಲ್ಲ, ನಿನ್ನ ಸಾಯ್ಸಕ್ ನೋಡ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ನಮ್ಮಪ್ಪ ಕೂಡ ನಿನಗೇನು ಮಾಡ್ತಾ ಇರ್ಲಿಲ್ಲ. ನಿನ್ನ ನಂಬಿ ನಮ್ಮ ಮನೆಯವ್ರು ಎಲ್ಲರನ್ನು ಎದುರಾಕೊಂಡೆ. ನಿನಗೆ ತೊಂದರೆ ಕೊಡಕ್ ಬಂದವ್ರನ್ನ ನಿನ್ ಜೊತೆ ಸೇರಿ ನಾನೇ ಸಾಯಿಸ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಎಂತ ಕೆಲಸ ಮಾಡ್ಬಿಟ್ಟೆ. ತ್ರಿವಿಕ್ರಮ್ ಸಾಯವಾಗ ಏನೋ ಹೇಳಕ್ ಪ್ರಯತ್ನ ಪಟ್ಟ. ಅವ್ನು ಏನ್ ಹೇಳಕ್ ಪ್ರಯತ್ನ ಪಟ್ಟ ನನಗೆ ಅರ್ಥ ಆಗ್ಲಿಲ್ಲ. ಅಪ್ಪ ಸಾಯವಾಗ್ಲೂ ಏನೋ ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ.
ಅವ್ರು ಹೇಳಕ್ ಪ್ರಯತ್ನ ಪಟ್ಟಿದ್ದು ನೀನ್ ಇಚ್ಛಾಧಾರಿ ನಾಗಿಣಿ ಅಂತ. ದಡ್ಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ನಂಬಿ ಎಂತೆಂತ ಕೆಲಸ ಮಾಡ್ಬಿಟ್ನಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನನಗೆ ಒಂದೇ ಒಂದು ಕ್ಷಣಕ್ಕೂ ನಿನ್ನ ಮೇಲೆ ಅನುಮಾನನೇ ಬರಲಿಲ್ವಲ್ಲ. ಪ್ರೀತಿ ಕುರುಡು ಅನ್ನೋದು ಕೇಳಿದ್ದೆ, ಆದ್ರೆ ಅದು ನಿಜ ಅನ್ನೋದು ಇವತ್ತೇ ನಾನು ಅನುಭವಿಸ್ತಾನೆ. ಕಣ್ಣು ಮುಂದೆ ಮೋಸ ಮಾಡ್ತಾ ಇದ್ರು. ಪ್ರೀತಿ ಗೊತ್ತಾಗಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ. ನಾನು ಸತ್ಯನ ನಿನ್ನಿಂದ ಮುಚ್ಚಿಟ್ಟಿರ್ಬೋದು, ಆದ್ರೆ ನಿನಗೆ ಮೋಸ ಮಾಡೋ ಉದ್ದೇಶ ನಂದಲ್ಲ ತ್ರಿಶೂಲ್. ಮತ್ತಿನ್ನೇನು ಉದ್ದೇಶ ನಿಂದು? ನಮಗ್ ತೊಂದರೆ ಕೊಡೋದ ನಿನ್ ಉದ್ದೇಶನಾ? ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆ ಸುತ್ತಮುತ್ತ ಓಡಾಡಿ ನಮಗ್ ಕಾಟ ಕೊಡ್ತಾನೆ ಇರೋದ. ಒಂದೇ ಒಂದಿನ ಕೂಡ ನಮ್ಮ ಮನೆಯವರು ನೆಮ್ಮದಿಯಾಗಿ ಬದುಕಿಲ್ಲ. ಅದಕ್ಕೆ ಕಾರಣ ಏನ್ ಗೊತ್ತಾ? ನೀನು. ನೀನು ಕೊಡೋ ಕಾಟಕ್ಕೆ ಪ್ರತಿ ಕ್ಷಣನೂ ಭಯದಲ್ಲೇ ಬದುಕಿದೀವಿ. ನಿದ್ದೆ ಇಲ್ಲದೆ ಅದೆಷ್ಟೋ ರಾತ್ರಿಗಳು ಕಳೆದಿದ್ವಿ. ಸರ್ಪದೋಷ ಅಂತ ಅದೇನೇನೋ ಹರಕೆ ಹೊತ್ಕೊಂಡಿದ್ರು ಮನೇಲಿ. ಎಷ್ಟೋ ಹೋಮಗಳು ಮಾಡಿದ್ರು, ಯಾವುದು ಏನು ವರ್ಕೌಟ್ ಆಗಲಿಲ್ಲ. ಯಾಕಂದ್ರೆ ಹಾವನ್ನೇ ಮನೆ ಸೊಸೆ ಮಾಡ್ಕೊಂಡಿರೋರು ನಾವು. ಏನಾಗತ್ ನಮ್ಗೆ? ನಮ್ ಪ್ರೀತಿ ಬಿಟ್ಬಿಡು. ನಮ್ಮಪ್ಪ ಅಮ್ಮ ಅಜ್ಜಿ ಮನೆಯವ್ರು ಎಲ್ಲರೂ ನಿನ್ನ ಅಷ್ಟು ಪ್ರೀತಿ ನೋಡ್ಕೊಂಡ್ರಲ್ಲ. ಆಗ್ಲೂ ನಿನಗೆ ಸತ್ಯ ಹೇಳ್ಬೇಕು ಅಂತ ಅನಿಸ್ತಿಲ್ಲ ಶಿವಾನಿ? ಅವರೆಲ್ಲರೂ ಇವಳು ನಮ್ಮನೆಯವಳು, ನಮ್ಮನೆ ಸೊಸೆ ಅಲ್ಲ, ನಮ್ಮನೆ ಮಗಳು ಅಂತೆಲ್ಲ ಕರೀತಾ ಇದ್ರು. ನಿನಗೆ ಅವಾಗ್ಲೂ ಒಂದು ಚೂರು ಕರುಣೆನೂ ಬರ್ಲಿಲ್ವಾ? ನಮ್ಮ ಮನೆನ, ನಮ್ಮ ಮನೆಯವ್ರನ್ನ ಎಲ್ಲರೂ ಪ್ರೀತಿಸ್ತಾ ಇದ್ದೆ ಅಂತ ಹೇಳಿದ್ಯಲ್ಲ, ಇದೇನಾ ನಿನ್ ಪ್ರೀತಿ? ಪ್ರೀತಿ ಹೆಸರಲ್ಲಿ ದ್ವೇಷ ಸಾಧಿಸ್ತಾ ಇದೆಯಲ್ಲ. ಇಲ್ಲ ಇಲ್ಲ, ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇರ್ಲಿಲ್ಲ. ಗೊತ್ತಿನೇನಿತ್ತು? ಅಲ್ಲ, ನಿನಗೆ ನಮ್ಮನೆನ ಯಾಕೆ ಬೇಕಾಗಿತ್ತು? ನಮ್ಮನೆಯವ್ರ ಜೊತೆಗೆ ಯಾಕೆ ಸಂಬಂಧ ಬೆಳೆಸ್ದೆ? ನಾನ್ ಯಾಕೆ ಬೇಕಿತ್ತು? ಹೇಳ್ ಶಿವಾನಿ, ಯಾಕೆ? ಯಾಕಂದ್ರೆ ನೀನು ನನ್ ಗಂಡ. ನಾನು ಬಲವಂತವಾಗಿ ತಾಳಿ ಕಟ್ತು. ನನ್ನ ಜೊತೆ ಬಲವಂತವಾಗಿ ಸಂಸಾರ ಮಾಡೋ ಅವಶ್ಯಕತೆ ಏನಿರ್ಲಿಲ್ವಲ್ಲ. ನನ್ನನ್ನು ಬಿಟ್ಟು ಹೋಗೋದಾಗಿತ್ತು. ಆದ್ರೆ ಯಾಕೆ ನನ್ನ ಜೊತೆಗಿದ್ದೆ? ವಿಕ್ರಮ್ ಜೊತೆ ಮತ್ತೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾಗ್ಲೂ ಬೇಡ ಅಂದೆ. ಯಾಕೆ? ಅದು ಯಾಕಂದ್ರೆ ಅದ್ರ ಹಿಂದೆ ಬೇರೆ ಉದ್ದೇಶ ಇತ್ತು. ನೀನ್ ಯಾಕೆ ನಮ್ಮ ಮನೆಗೆ ಬಿದ್ದೆ? ನನ್ನ ಬೆನ್ನ ಹಿಂದೆ ಯಾಕೆ ಬಿದ್ದೆ? ನನ್ನನ್ನ ಯಾಕೆ ಮದುವೆ ಆದೆ? ಹೇಳು, ಎಲ್ಲ ಹೇಳು ಶಿವಾನಿ. ಹೇಳ್ತೀನಿ ತ್ರಿಶೂಲ್, ನಿನಗೆ ಎಲ್ಲ ಹೇಳ್ತೀನಿ. ನಾನು ಈ ಭೂಮಿಗೆ ಬಂದಿದ್ದೆ ನಿನಗೋಸ್ಕರ. ನಿನ್ನ ಹುಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. 24 ವರ್ಷ ನಿನ್ನ ಹುಡ್ಕೊಂಡು ಅಲೆದಾಡಿದ್ದೀನಿ. ಹಡಬಾರ್ದು ಕಷ್ಟಪಟ್ಟಿದ್ದೀನಿ ತ್ರಿಶೂಲ್. ಕೊನೆಗೂ ನೀ ನನಗೆ ಸಿಕ್ಬಿಟ್ಟೆ. ನಾನು ನಿನ್ನ ಪಡ್ಕೊಂಡೆ. ತ್ರಿಶೂಲ್, ನೀನೇ ಬೇರೆ, ನಿನ್ನ ಸಂಬಂಧನೇ ಬೇರೆ. ಅಂದ್ರೆ ಅದನ್ನೆಲ್ಲ ನಿನಗೆ ಹೇಳಕ್ ಆಗಲ್ಲ. ನೀನು ಹೇಳಲೇಬೇಕು, ನಾನು ಅದನ್ನ ಕೇಳಲೇಬೇಕು. ಹೇಳು. ಹೇಳು ಶಿವಾನಿ, ಹೇಳು. ನೀನು ನಾಗಲೋಕದ ಮಹಾರಾಜ, ನನ್ನ ಪ್ರಿಯತಮ ಆದಿಶೇಷ.